ನಮಸ್ಕಾರ ವೀಕ್ಷಕರೇ. ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇರೋ ತಮಿಳುನಾಡಿನ ಡಿಎಂಕೆ ಕೊನೆ ಅಸ್ತ್ರ ಅನ್ನೋ ಹಾಗೆ ಜನರ ದಿಕ್ಕು ತಪ್ಪಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಭಾಷೆ ವಿಚಾರವನ್ನ ಮುಂದಿಟ್ಕೊಂಡು ತಮಿಳು ಜನರನ್ನ ದೇಶದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿಕಟ್ಟೋ ಹುನ್ನಾರಕ್ಕೆ ಸದನದಲ್ಲಿ ಸರಿಯಾದ ಹೊಡೆತಗಳು ಬೀಳ್ತಾ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಡಿಎಂಕೆಗೆ ಮುಟ್ಟಿ ನೋಡಿಕೊಳ್ಳೋ ಹೊಡೆತವನ್ನ ಕೊಟ್ರು. ಅಲ್ಲದೆ ಶಿವರಾಜ್ ಸಿಂಗ್ ಚೌಹಾಣ್, ನಿಶಿಕಾಂತ್ ದುಬೆ ಸೇರಿದಂತೆ ಎಲ್ಲರೂ ಒಂದಷ್ಟು ಕೀ ಪಾಯಿಂಟ್ ಗಳನ್ನ ಹೆಕ್ಕಿ ಬೆಳಕು ಚೆಲ್ಲೋ ಕೆಲಸವನ್ನ ಮಾಡ್ತಾ ಇದ್ದು, ಓಹ್ ಇದರ ಅಸಲಿ ಎತ್ತು ಇದೇನ ಅನಿಸೋ ಹಾಗೆ ಡಿಎಂಕೆ ಡ್ರಾಮಾಗಳನ್ನ ಬಟಾ ಬಯಲು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕೂಡ ಡಿಎಂಕೆಗೆ ಸರಿಯಾದ ಹೊಡೆತವನ್ನ ಕೊಡ್ತಾ ಇದ್ದಾರೆ. ಸ್ವತಃ ಡಿಎಂಕೆ ಪಾರ್ಟಿ ತಮಿಳನ್ನ ಕಡೆಗಣಿಸ್ತಾ ಇದ್ದು ಉಳಿದವರಿಗೆ ಉಪದೇಶ ಮಾಡ್ತಾ ಇರೋದನ್ನ ರಿವೀಲ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮ್ಮ ಜನರು ಭಾಷೆ ವಿಚಾರದಲ್ಲಿ ಒಗ್ಗೂಡ್ತಾರೆ ಅನ್ನೋದನ್ನೇ ದಾಳ ಮಾಡಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದ ಡಿಎಂಕೆಗೆ ಎಲ್ಲಾ ಕಡೆಯಿಂದಲೂ ಮುಖಭಂಗ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಎಂಇಪಿಗೆ ವಿರೋಧದಿಂದ ಶುರುವಾದ ಸ್ಟಾಲಿನ್ ಡ್ರಾಮಾಗಳು ಈಗ ತ್ರಿಭಾಷಾ ಸೂತ್ರದ ವಿರುದ್ಧ ಗಟ್ಟಿಯಾಗಿ ಅಂಟಿಕೊಂಡಿದೆ. ಕೇವಲ ಟೈಟಲ್ ನೋಡಿ ಜನರು ರೊಚ್ಚಿಗೆಳ್ತಾರೆ. ಯಾರು ಕೂಡ ಅದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳುವಷ್ಟು ಬುದ್ಧಿವಂತರಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಧೈರ್ಯವಾಗಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಆದ್ರೆ ಜನ ಯಾವಾಗ ಜಾಗೃತರಾಗ್ತಾರೋ ಅವರಿಗೆ ಬಿಟ್ಟಿದ್ದು. ಆದ್ರೆ ಇಂಥ ಇಬ್ಬಗೆ ನೀತಿಯನ್ನ ಮಾಡಿ ಸುಳ್ಳು ಸುದ್ದಿ ಹರಡಿಸೋದನ್ನ ನಾವಾದ್ರೂ ಕೌಂಟರ್ ಮಾಡಲೇಬೇಕು ಅಂತ ಬಿಜೆಪಿ ನಾಯಕರು ಎದ್ದು ನಿಂತಿದ್ದಾರೆ. ಖುದ್ದು ತಮಿಳುನಾಡು ಮೂಲದವರಾದ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಡಿಎಂಕೆಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ವೇಳೆ ಯಾರಾದ್ರೂ ಡಿಎಂಕೆ ವಿರುದ್ಧ ಅಥವಾ ಸ್ಟಾಲಿನ್ ಕುಟುಂಬದ ವಿರುದ್ಧ ಮಾತನಾಡಿದ್ರೆ ನಿಮಗೆ ಕೋಪ ಬರುತ್ತೆ, ಅರೆಸ್ಟ್ ಮಾಡಿಸ್ತೀರಾ, ಸರ್ವಾಧಿಕಾರಿಯಂತೆ ನಡೆದುಕೊಳ್ತೀರಾ. ಇದೇ ರೀತಿ ನೀವು ಬೇರೆಯವರಿಗೆ ಏನು ಹೇಳಬಾರದು ಅನ್ನೋ ಕಾಮನ್ ಸೆನ್ಸ್ ನಿಮಗೆ ಇಲ್ವಾ ಅಂತ ಸದನದಲ್ಲಿ ನಿರ್ಮಲಾ ಸೀತಾರಾಮನ್ ಗುಡುಗಿದ್ದಾರೆ. ಈ ಮಾತು ಬರೋದಕ್ಕೆ ಕಾರಣ ತಮಿಳಿನ ವಿಕಟನ್ ಅನ್ನೋ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ಪ್ರಧಾನಿ ಮೋದಿ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದ ಕಾರ್ಟೂನ್ ಬರೆದು ಹರಿಬಿಡಲಾಗಿದೆ. ಇದರ ವಿರುದ್ಧ ಗುಡುಗಿರೋ ವಿತ್ತ ಸಚಿವೆ, ಈ ವಿಚಾರವನ್ನ ನಾವು ಇಷ್ಟಕ್ಕೆ ಬಿಡೋದಿಲ್ಲ, ಆ ಕಾರ್ಟೂನ್ ಹಿಂದೆ ಯಾರಿದ್ದಾರೋ ಅವರನ್ನ ಆಚೆಗೆ ಎಳೆದು ಸರಿಯಾಗಿ ಶಿಕ್ಷೆ ಕೊಡ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಡಿಎಂಕೆ ಇಬ್ಬಗೆ ನೀತಿಗೆ ಸರಿಯಾದ ಉದಾಹರಣೆಯೊಂದನ್ನ ನಿರ್ಮಲಾ ಕೊಡ್ತಾ ಹೋಗ್ತಾರೆ. ಎನ್ಇಪಿ ವಿರೋಧಿಸೋ ಬರದಲ್ಲಿ ಡಿಎಂಕೆ ನಾಯಕರು ಮಿತಿಮೀರಿ ಹೋರಾಟವನ್ನ ನಡೆಸಿದ್ರು. ಈ ರೀತಿ ಹೋರಾಟ ನಡೆಸೋದು ಸರಿಯಲ್ಲ, ಮಿತಿಮೀರಿ ಹೋಗ್ಬೇಡಿ ಅಂತ ಹೇಳಿದ್ದಕ್ಕೆ ಬಿಜೆಪಿ ನಾಯಕ ಹಾಗೂ ಲೋಕಸಭಾ ಸದಸ್ಯ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ರೊಚ್ಚಿಗಿದ್ರಿ. ಅವರನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಿದ್ರಿ. ಹೇಳಿಕೆ ವಾಪಸ್ ಪಡೆಯಲೇಬೇಕು ಅಂತ ಪಟ್ಟು ಬಿದ್ರಿ. ಆಕ್ರೋಶವನ್ನ ಹೊರ ಹಾಕಿದ್ರಿ, ಅವಹೇಳನ ಮಾಡಿದ್ರಿ. ಆದ್ರೆ ಒಬ್ಬ ವ್ಯಕ್ತಿ ತಮಿಳನ್ನ ಅನಾಗರಿಕ ಭಾಷೆ ಅಂತ ಹೇಳಿದ್ರು. ಇವತ್ತು ಅದೇ ವ್ಯಕ್ತಿಯ ಫೋಟೋವನ್ನ ಮುಂದಿಟ್ಕೊಂಡು ದ್ರಾವಿಡ ಹೋರಾಟವನ್ನ ನಡೆಸ್ತಾ ಇದ್ದೀರಾ. ಇದ್ಯಾವ ರೀತಿಯ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಅಕ್ಕರೆ ಹಾಗೂ ಪ್ರೀತಿ ತಮಿಳು ಭಾಷೆ ಮೇಲೆ ಕಿಂಚಿತ್ತೂ ಇಲ್ಲ. ಒಂದು ವೇಳೆ ಭಾಷೆ ಮೇಲೆ ನಿಜವಾಗಿಯೂ ಗೌರವ ಇದ್ದಿದ್ರೆ ಆ ಮಾತು ಹೇಳಿದವರನ್ನ ಯಾವತ್ತೋ ಕಡೆಗಣಿಸಿ ಮುಂದಕ್ಕೆ ಹೋಗ್ತಾ ಇದ್ರಿ. ಆದ್ರೆ ಅವರೇ ನಿಮ್ಮ ಹೋರಾಟಕ್ಕೆ ಬೇಕಾಗ್ತಾರೆ ಅಂದ್ರೆ ಇಲ್ಲಿ ಭಾಷೆ ಮೇಲೆ ಯಾವ ಅಭಿಮಾನವೂ ಇಲ್ಲ. ನಿಮ್ಮ ರಾಜಕೀಯಕ್ಕೆ ಭಾಷೆಯನ್ನ ಎಳೆದು ತರಬೇಕು ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಡಿಎಂಕೆ ನಾಯಕರು ಕೇಂದ್ರದ ವಿರುದ್ಧ ಮಾತನಾಡುವಾಗ ನಮ್ಮದು 4000 ವರ್ಷಗಳ ಪರಂಪರೆ, ನಮಗೆ ಸಂಸ್ಕೃತಿ ನಾಗರಿಕತೆ ಬಗ್ಗೆ ಯಾರು ಹೇಳ್ಕೊಡೋದು ಬೇಡ, ಮಹಿಳೆಯರಿಗೆ ತಮಿಳುನಾಡಿನಲ್ಲಿ ಸಿಕ್ಕ ಆದ್ಯತೆ ಮತ್ತೆಲ್ಲೂ ಸಿಗ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಕೊಡೋ ಮೂಲಕ ಅವರನ್ನ ಮುನ್ನೆಲೆಗೆ ತರ್ತಾ ಇದ್ದೀವಿ, ಮಣಿಪುರದಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಹೇಳಿದ್ರು. ಅದೆಲ್ಲವನ್ನ ಪಾಯಿಂಟ್ ಟು ಪಾಯಿಂಟ್ ಬಿಚ್ಚಿಟ್ಟ ನಿರ್ಮಲಾ ತಮಿಳಿನಲ್ಲೇ ಹೊಡೆತ ಕೊಡ್ತಾ ಹೋದ್ರು. 1989ರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರ ಸೀರೆ ಎಳೆದ ದುಷ್ಕರ್ಮಿಗಳು ನೀವು ನಮಗೆ ನಾಗರಿಕತೆ ಕಲಾಚಾರದ ಬಗ್ಗೆ ಹೇಳಬೇಡಿ ಅಂತ ಎಚ್ಚರಿಸ್ತೀರಾ. ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇದೆ, ಆದ್ರೆ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೋ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಕೊಟ್ರೆ ಸಾಕಾಗೋದಿಲ್ಲ, ಅವರನ್ನ ಕಾಪಾಡೋದು ಗೊತ್ತಿರಬೇಕು ಅಂತ ಹೇಳಿ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆದ ಅತ್ಯಾಚಾರ, ಕೊಲೆ ಎಲ್ಲವನ್ನು ಮತ್ತೆ ನೆನಪಿಸಿದ ನಿರ್ಮಲಾ ಇದರ ವಿರುದ್ಧ ಏನು ಆಕ್ಷನ್ ತೆಗೆದುಕೊಂಡಿದ್ದೀರಾ ಅಂತ ಗುಡುಗಿದ್ರು. ಇನ್ನೊಂದೆಡೆ ಭಾಷೆ ಹೆಸರಲ್ಲಿ ವಿಭಜನೆ ಮಾಡ್ತಾ ಇರೋ ಸ್ಟಾಲಿನ್ ಪಕ್ಷಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಸಾಕ್ಷಿ ಸಮೇತ ಚಾಟಿ ಬೀಸಿದ್ರು. ದೇಶದಲ್ಲಿ ಅತಿ ಹೆಚ್ಚು ಮನ್ರೇಗಾ ಸೌಲಭ್ಯವನ್ನ ಪಡಿತಾ ಇರೋ ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು. ಈ ಅವಧಿಯಲ್ಲಿ 2 ಸಲ ನಾನು ತಮಿಳುನಾಡಿಗೆ ವಿಸಿಟ್ ಕೊಟ್ಟು ಮಹತ್ವದ ಮೀಟಿಂಗ್ ಕರೆದಿದ್ದೆ. ಡಿಎಂಕೆ ಸರ್ಕಾರದಿಂದ ಒಬ್ಬ ಸಚಿವ, ಶಾಸಕರು ಬರಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇಂಥ ಬೇಜವಾಬ್ದಾರಿಯಿಂದ ನಷ್ಟ ಅನುಭವಿಸ್ತಾ ಇರೋದು ತಮಿಳುನಾಡಿನ ಜನರು. ನನಗೆ ತಮಿಳು ಭಾಷೆ ಮೇಲೆ ಗೌರವ ಇದೆ, ನಾನು ನಿಮ್ಮ ಭಾಷೆ ಸಂಸ್ಕೃತಿಗೆ ತಲೆ ಬಾಗ್ತೀನಿ. ನಮಗೆ ಯಾವ ಭೇದ ಭಾವ ಕೂಡ ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂತ ಗರ್ಜಿಸಿದ್ರು. ಈ ಹೇಳಿಕೆ ಮೂಲಕ ಕೇಂದ್ರದ ಯೋಜನೆ ಜನರಿಗೆ ಸಿಗಬಾರದು ಅಂತ ಸರ್ಕಾರ ಹೇಗೆಲ್ಲ ವರ್ತಿಸ್ತಾ ಇದೆ ಅನ್ನೋದನ್ನ ರಿವೀಲ್ ಮಾಡಿದ್ರು.
ಇನ್ನೊಂದೆಡೆ ಭಾಷೆ ಹೆಸರಿಟ್ಕೊಂಡು ರಾಜಕೀಯ ಮಾಡ್ತಾ ಇರೋ ಡಿಎಂಕೆಗೆ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಕೂಡ ಚಳಿ ಬಿಡಿಸಿದ್ರು. ತ್ರಿಭಾಷಾ ಸೂತ್ರವನ್ನ ನಾವು ಬಿಲ್ಕುಲ್ ವಿರೋಧಿಸ್ತೀವಿ ಅಂತ ಹೇಳಿದ ದಯಾನಿಧಿ ಮಾರನ್ಗೆ ಪ್ರತಿಕ್ರಿಯಿಸೋ ದುಬೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲೋ ಭಯದಲ್ಲಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂತ ಕಾಲೆಳೆದ್ರು. ತಮಿಳು ಹಳೆಯ ಭಾಷೆ ಅನ್ನೋದು ನಮಗೂ ಗೊತ್ತಿದೆ, ಆದ್ರೆ ಸಂಸ್ಕೃತ ಅದಕ್ಕಿಂತಲೂ ಹಿಂದಿನ ಭಾಷೆ. ನಿಮ್ಮ ರಾಜ್ಯದ ದೇವಸ್ಥಾನಗಳಲ್ಲೂ ಮಂತ್ರಗಳನ್ನ ಸಂಸ್ಕೃತದಲ್ಲೇ ಹೇಳೋದು ಅಂತ ಟಕ್ಕರ್ ಕೊಟ್ರು. ಇದನ್ನ ಕೇಳಿದ್ಮೇಲೆ ಬಹುಶಃ ಇದೇ ಕಾರಣಕ್ಕೆ ಸ್ಟಾಲಿನ್ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇರ್ಬೋದಾ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇದೆ. ಅಲ್ಲದೆ ಹಾಗೆ ಮಾತು ಮುಂದುವರಿಸೋ ದುಬೆ, ಡಿಎಂಕೆ ತೆಲುಗು, ಹಿಂದಿ, ಕನ್ನಡ ಹೀಗೆ ಎಲ್ಲಾ ಭಾಷೆಗಳನ್ನ ವಿರೋಧಿಸುತ್ತೆ, ಕೊನೆಗೆ ಯಾವುದೋ ಬೇರೆ ದೇಶದ ಇಂಗ್ಲಿಷ್ ಅನ್ನ ಪ್ರಮೋಟ್ ಮಾಡುತ್ತೆ ಅಂತ ಕಿಡಿಕಾರಿದ್ರು. ಇದೇ ಹೊತ್ತಲ್ಲಿ ಡಿಎಂಕೆ ಸ್ಟಾಲಿನ್ ಪುತ್ರ ಸನಾತನ ಧರ್ಮವನ್ನ ನಾಶ ಮಾಡೋ ಹೇಳಿಕೆ ಕೊಟ್ಟಿದ್ದ ಉದಯನಿಧಿ ಮತ್ತೊಂದು ಹೇಳಿಕೆ ನೀಡಿದ್ದು ಕೂಡ ವೈರಲ್ ಆಗಿದೆ. ಡಿಲಿಮಿಟೇಷನ್ ಆದ್ರೆ ನಾವು 8 ಕ್ಷೇತ್ರಗಳನ್ನ ಕಳೆದುಕೊಳ್ತೀವಿ ಅಂತ ಸುಳ್ಳು ಸುದ್ದಿ ಹರಡಿಸ್ತಾ ಇರೋ ಉದಯನಿಧಿ, ತಮಿಳುನಾಡಿನ ಜನರೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳಿಗೆ ತಮಿಳಿನ ಹೆಸರನ್ನೇ ಇಟ್ಬಿಡಿ ಅಂತ ಹೇಳಿದ್ರು. ಈಗ ಅದೇ ಹೇಳಿಕೆ ಉದಯನಿಧಿಗೆ ಮುಳುವಾಗ್ತಾ ಇರೋದು. ಯಾಕಂದ್ರೆ ಅವರ ಪಕ್ಷ ಅಥವಾ ಅವರ ಕುಟುಂಬದ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಯಾರ ಹೆಸರು ಕೂಡ ತಮಿಳಿನಲ್ಲಿ ಇಲ್ಲ ಅನ್ನೋದು. ಕರುಣಾನಿಧಿ ಅನ್ನೋ ಪದ ಬಂದಿರೋದು ಸಂಸ್ಕೃತದಿಂದ, ಉದಯನಿಧಿ ಅನ್ನೋ ಹೆಸರಿನ ಮೂಲ ಸಂಸ್ಕೃತ, ದಯಾನಿಧಿ ಅನ್ನೋ ಹೆಸರು ಬಂದಿದ್ದು ಕೂಡ ಸಂಸ್ಕೃತದಿಂದಲೇ. ಇನ್ನು ಸ್ಟಾಲಿನ್ ಅನ್ನೋದು ತಮಿಳು ಆಗಿರಲಿ ಭಾರತದ ಹೆಸರೇ ಅಲ್ಲ. ಇದು ಅವರ ಫ್ಯಾಮಿಲಿ ಉದಾಹರಣೆ ಆದ್ರೆ ಅವರ ಪಕ್ಷದಲ್ಲಿರೋ ಬಹುತೇಕ ನಾಯಕರ ಹೆಸರು ಜೋಸೆಫ್, ಜೇಮ್ಸ್, ಪೌಲ್ ಹೀಗೆಲ್ಲ ಬರುತ್ತೆ. ಇದ್ಯಾವುದು ಭಾರತದ ಹೆಸರುಗಳೇ ಅಲ್ಲ. ಇವರು ಜನರಿಗೆ ತಮಿಳು ಹೆಸರಿಡಿ ಅಂತ ಉಪದೇಶ ಮಾಡಿದ್ರೆ ತಿಳುವಳಿಕೆ ಇರೋ ಜನರು ಆಡಿಕೊಂಡು ನಗದೆ ಇನ್ನೇನು ಮಾಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಇನ್ನೊಂದೆಡೆ ಅಣ್ಣಾಮಲೈ ಕೂಡ ಡಿಎಂಕೆ ಸುಳ್ಳುಗಳಿಗೆ ಚಾಟಿ ಬೀಸ್ತಾ ಇದ್ದಾರೆ. ತ್ರಿಭಾಷಾ ಸೂತ್ರದ ವಿರುದ್ಧ ಮಾತಾಡ್ತಾ ಡಿಎಂಕೆ ಶಿಕ್ಷಣ ಸಚಿವರು ಒಂದಷ್ಟು ದಾಖಲೆಗಳನ್ನ ಬಿಚ್ಚಿಟ್ಟಿದ್ರು. ರಾಜ್ಯದಲ್ಲಿ ಸಿಬಿಎಸ್ಇಗಿಂತ ಸ್ಟೇಟ್ ಸಿಲೆಬಸ್ಗೆ ಹೆಚ್ಚು ಮಕ್ಕಳಿದ್ದಾರೆ, ಸ್ಟೇಟ್ ಸಿಲೆಬಸ್ ಬಹಳ ಸಕ್ಸಸ್ಫುಲ್ ಅಂತ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಅಣ್ಣಾಮಲೈ, ಸ್ಟೇಟ್ ಸಿಲೆಬಸ್ ಅಷ್ಟೊಂದು ಚೆನ್ನಾಗಿದ್ದು ಸರ್ಕಾರಿ ಶಾಲೆಗಳು ಯಶಸ್ವಿ ಅನ್ನೋ ಹಾಗಿದ್ದಿದ್ರೆ ನಿಮ್ಮ ಪಕ್ಷದ ನಾಯಕರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಸೇರಿಸ್ತಾ ಇದ್ರಿ, ಅಲ್ಲೇ ಸೇರಿಸಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸ್ಟಾಲಿನ್ ತಮಿಳು ಭಾಷೆ ಹೆಸರಿಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಅವರ ಒಡೆತನದ ಶಾಲೆಗಳಲ್ಲಿ ತಮಿಳು ಕಂಪಲ್ಸರಿ ಇಲ್ವೇ ಇಲ್ಲ, ಅದನ್ನ ಕೇವಲ ಆಪ್ಷನ್ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಒಟ್ನಲ್ಲಿ ರಾಜಕೀಯ ಲಾಭಕ್ಕಾಗಿ ಮಾಡೋ ಡ್ರಾಮಾಗಳು, ಹೊಸ ಸುಳ್ಳುಗಳಿಂದ ಸತ್ಯವನ್ನ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಡಿಎಂಕೆ ತಾಜಾ ಉದಾಹರಣೆಯಂತೆ ಕಾಣಿಸ್ತಾ ಇದೆ. ಅಂದ್ಹಾಗೆ ಇದು ಸದ್ಯಕ್ಕಂತೂ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.